ಅವರು ಒಳ್ಳೆ ಮನುಷ್ಯನೇ. ಅವ್ರಿಗೆ ಯಾರು ಏನು ಮಾಡಿಲ್ಲ. ಅವ್ರಿಗೆ ಎಲ್ಲರಿಗೂ ಒಳ್ಳೇದೇ ಮಾಡಿರೋದು, ಕೆಟ್ಟದಂತೂ ಮಾಡಿಲ್ಲ. ಜೊತೆಲಿದ್ದು ಸೂಳೆ ಮಕ್ಕಳು ಏನು ಮಾಡೋರು ಅಂದರೆ ಅವ್ರಿಗೆ ಆಗದೇ ಇರೋರು ಅವ್ರ ಹೆಸರು ಹೇಳ್ಕೊಂಡು ಹೊರಗಡೆ ವ್ಯವಹಾರ ಮಾಡ್ಕೊಂಡು ದುಡ್ಡು ಕಾಸಿಗೆ ಮಾತುಕತೆ ಮಾಡ್ಕೊಂಡು ದುಡ್ಡು ಮಾಡೋರೆ. ದುಡ್ಡು ಕಾಸು ಮಾಡೋರೆ. ಅಣ್ಣನ ಕಡೆಯವ್ರು ನಾವು ಹಂಗೆ ಹಿಂಗೆ ಅನ್ಕೊಂಡು ದುಡ್ಡು ಕಾಸು ಮಾಡೋರೆ. ಕಾರ್ತಿಕಣ್ಣನ ಹೆಸರು ಹೇಳ್ಕೊಂಡು ದುಡ್ಡು ಮಾಡೋರೆ. ಇವು ಅಣ್ಣಂಗೆ ಬೇಜಾರಾಗೈತೆ, ನಾನು ಏನಕ್ಕೂ ಹೋಯ್ತಿಲ್ಲ, ನನ್ನ ಹೆಸರು ಏನಕ್ಕಪ್ಪ ಆಯ್ತಾರ ಅಂತ ಅವ್ರು ಕೇಳೋರೆ. ಕೇಳೋದಕ್ಕೆ ಏನು ಮಾಡ್ರೆ ಓಟಿ ಹೊಡೆದ್ರೆ ಒಂದು ಎರಡು ಹೊಡ್ಬಿಟ್ಟು ಕಳ್ಸೋರು. ಅವರು ಇನ್ನೊಂದ್ಸತಿ ನಾನು ಹೆಸರು ಹೇಳ್ತಾ ಓಡಾಬಿಡಿ ಏನಕ್ಕೆ ಮಾಡ್ತೀರಾ ಅಂತ ಕೇಳೋರೆ. ಊರು ಏನು ಮಾಡೋ ಜೊತೆಲಿದ್ದವ್ರು ಏನು ಮಾಡೋರು ಅಂದರೆ ನನಗೆ ಹೊಡ್ಬಿಡ ಅಂದ್ಬಿಟ್ಟು ಕರ್ಕೊಂಬಂದು ಹಿಂಗೆ ಮಾಡ್ಬಿಟ್ರು. ಅಷ್ಟೇ. ಜೊತೆಲಿದ್ರು ಹುಡುಗರೆ ಅವ್ರ ಜೊತೆ ಅಣ್ಣ. ಅಣ್ಣ ಇನ್ನೊಂದು ಹೆಂಗೆ ಗೊತ್ತಣ್ಣ, ಅವರು ಉದ್ಯೋಗಿರಿಲ್ಲ ಅಣ್ಣ. ಅವ್ರು ಕ್ಯಾತ್ಪಳ್ಳಿಲಿ ಇರೋದು ಮನೆ ಅವ್ರದ್ದು. ಅವ್ರ ಮನೆಗೆ ಹೋಗಂಗಿಲ್ಲ. ಅವ್ರಿಗೆ ಗಣಿಪಾರ್ ಮಾಡೋರು ಅಣ್ಣ. ಗಣಿಪಾರ್ ಮಾಡೋರೆ. ಅವ್ರು ಏನಂದರೆ ಅವ್ರು ಬರ್ಬಿಟ್ಟು ಅವ್ರು ರೂಮ್ ಮಾಡ್ಕೊಂಡಿರ್ತಾರೆ, ಮನೆಗೆ ಇರ್ತಾರೆ, ಬರ್ತಾರೆ, ಮನೆ ಸ್ನಾನ ಮಾಡ್ತಾರೆ, ಅಮ್ಮನ ಜೊತೆ ಮಾತಾಡ್ತಾರೆ, ಚೆನ್ನಾಗಿ ಹೊರಪಡ್ಗೆ ಹೋಯ್ತಾರೆ. ಮನೆ ಸ್ನಾನ ಗೀನ ಮಾಡ್ಕೊತಾರೆ, ಹೋಯ್ತಾ ಇರ್ತಾರೆ. ಅಮ್ಮ ಬತ್ತೀನಿ ಅಂತ ಮಾತುಕತೆ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಹೋಯ್ತಾರೆ. ನೈಟ್ ಬರ್ತಾರೆ, ಊಟ ಮಾಡ್ತಾರೆ, ಅಮ್ಮ ಬತ್ತೀನಿ ಅಂತ ಹೊಡಿತಾರೆ. ಏನಕ್ಕೆ ಅಣ್ಣ ಒಂದು 10 ನಿಮಿಷ ಅಲ್ಲಿ ನಿಂತ್ಕೊಂಡ್ರೆ ಉದಯ ಸ್ಟೇಷನ್ ಅವ್ರಿಗೆ ಗಣಿಪಾರ್ ಮಾಡೋರು ಅಣ್ಣ. ಅವ್ರಿಗೆ ಅಲ್ಲಿ ಬರೋಂಗಿಲ್ಲ. ಅವರು ಅವ್ರ ಪಡೆಗೆ ಆಯಿತು ಸರಿ ಆಯಿತು ಅಂದ್ಬಿಟ್ಟು ಏನು ಮಾಡ್ತಾರೆ, ಅವ್ರ ಪಡೆಗೆ ಹೊಡಿತಾರೆ. ಅಣ್ಣ ಅಂದರೆ ಮುಂಚೆ ಒಂದು ಜಗಳ ಆಯಿತು ಅಣ್ಣ, ಅಲ್ಲಿಗೆ ಗಣಿಪಾರ್ ಮಾಡಿರೋರು ಬರೋಂಗಿಲ್ಲ ಅಲ್ಲಿಗೆ ಅಂತ ರೂಲ್ಸ್ ಮಾಡಿದ್ರು. ಹಬ್ಬ ಏನೋ ಒಂದು ಹಬ್ಬ ಆಗಲಿ ಒಂದು ಸಾವಾಗಲಿ ಬರೋಂಗಿಲ್ಲ. ಸರಿ ಆಯಿತು ಸ್ವಾಮಿ ಅಂದ್ಬಿಟ್ಟು ಅವ್ರ ಪಡೆಗೆ ಅವ್ರು ಇದ್ರು. ಇವ್ರು ಏನು ಮಾಡೋರು ಅಣ್ಣ, ಅದನ್ನ ನೆಪ ಮಾಡ್ಕೊಂಡು ಇವ್ರು ಏನು ಮಾಡೋರೆ, ಮುಂದಕ್ಕೆ ಬೆಳ್ದ ಅಂದ್ಬಿಟ್ಟು ಇವನು ಜೊತೆ ಇದ್ದವ್ರೆ. ಜೊತೆಲಿ ಇದ್ದು ಹುಡುಗಾನೆ. ನನ್ನ ಹೆಸರು ಪ್ರವೀಣ ಅಂತ. ಜೊತೆ ಅಂತ ನಂಗೆ ಅಷ್ಟೇ ಎಷ್ಟು ವರ್ಷ ಅಂತ ಗೊತ್ತಿಲ್ಲ. ನೆನ್ನೆ ನಂಗೆ ಗೊತ್ತಿಲ್ಲ. ನನಗೆ ಬೆಳಗ್ಗೆ ನಂಗೆ ನ್ಯೂಸ್ ಗೊತ್ತಾಗಿದ್ದು. ನನಗೆ ಹಿಂಗಾಗೈತೆ ಅಂತ ಅಂದರು. ನಾವು ವೀಡಿಯೋ ನೋಡಿದ್ರೆ ಪ್ರವೀಣ ಅನ್ನೋದು ಹಿಂಗಾಗೈತೆ ಅಣ್ಣ. ಹಿಂಗೆ ಮಾಡ್ಬಿಟ್ಟು ಏನು ಮಾಡೋರು ಅಂತಂದರೆ ನಾನು ಮಾಮೂಲಿ ಹಿಂಗಾಯ್ತು ಜೊತೆಲಿ ಇದ್ದವನು ಹಂಗೆ ಅಡಿಯಿಂದ ಮುಡಿಯವರೆಗೂ ಅಣ್ಣ ಅವ್ರನ್ನ ಸಾಕ್ತಾರೆ. ಅವರು ಸಾಕ್ಬಿಟ್ಟು ಏನು ಮಾಡಿದ್ರೆ ಊಟ ಗೀಟ ಮಾಡ್ಕೊ ಹೋಗೋ ಪ್ರವೀಣ ಹಂಗೆ ಅಂತ ಜೊತೆಲಿ ಅವ್ರು ಗಾಡಿ ಓಡಿಸ್ಕೊಂಡು ಅವರೇ ಇದ್ದಿದ್ದು. ಪ್ರವೀಣ ಅನ್ನೋದು ಇದ್ದಿದ್ದು. ಜೊತೆಲಿ ಇದು ಹುಡುಗ ಹಂಗೆ ಯಾರಣ್ಣ ಕೆಲಸ ಮಾಡ್ತಾರೆ. ಮಾಮೂಲಿ ಓಡಾಡ್ಕೊಂಡು ಮಾಮೂಲಿ ಆಟ ಗೀಟ ಓಡಿಸ್ತಾ ಇರ್ತಾರ. ಅವ್ರ ಜೀವನ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಇದ್ರು. ಅವ್ರಿಗೆ ಮಾಮೂಲಿ ಏನೋ ಒಂದು ಎತ್ಕೊಂಡು ಹೆಸರು ಬತ್ತು ಅಂದ್ಬಿಟ್ಟು ಅವ್ರ ಜೊತೆ ಇದ್ದಂಗೆ. ಸರಿ ಆಯ್ತು ಬಿಡು, ನಮ್ಮ ಹುಡುಗ ಅವ್ನು ಚೆನ್ನಾಗಿರ್ಲಿ ಅಂತ ಅವ್ರಿಗೆ ಮಡಿಕಣಂಗೆ. ಪ್ರವೀಣಿನ ಕಟ್ಟ ಅಣ್ಣ ಎಷ್ಟು ವರ್ಷ ಗೊತ್ತಿಲ್ಲ, ಒಂದು ಅಂದಾಜು ಮಡಿಕಣ ಏನು ಮಾಡೋರೆ, ಚೆನ್ನಾಗಿ ಜೀವನ ಮಾಡೋರೆ. ಅವನೇನು ಮಾಡೋರೆ ಅಂತಂದರೆ ಊರಿಗೆ ಕಾರ್ತಿಕಣ್ಣನ ಹೆಸರು ಹೇಳ್ಕೊಂಡು ಇವರು ಜೀವನ ಮಾಡ್ದಂಗೆ. ಹಂಗೆ ಕೊಡಿ ಹಿಂಗೆ ಕೊಡು ಅಂತ ಇವ್ರು ಹೆಸರು ಮಾಡ್ದಂಗೆ. ಯಾರು ಕಾರ್ತಿಕಣ್ಣನ ಹೆಸರು ಹೇಳ್ಕೊಂಡು ಪ್ರವೀಣ ಜೀವನ ಮಾಡ್ದಂಗೆ. ನಾ ಹಣ್ಣು ಹುಡುಗ ಹಿಂಗೆ ಕೊಡು ಹಂಗೆ ಕೊಡು ಅಂತ ವ್ಯವಹಾರ ಮಾಡ್ದಂಗೆ. ಕಾರ್ತಿಕಣ್ಣಂಗೆ ನ್ಯೂಸ್ ಹೋಗೈತೆ. ಹೋಗ್ಬಿಟ್ಟು ಏನಾಗೈತೆ, ಈ ಥರ ಹಿಂಗಾಗೈತೆ ಅಂತ ಕಾರ್ತಿಕಣ್ಣ ಕೇಳೋರು. ನನ್ನ ಹೆಸರು ಯಾಕೆ ಹೇಳ್ಕೊ ಓಡಾಡ್ತೀಯಾ, ನಮ್ಮ ಮಾನ ಮರದಿ ಐತೆ, ನನ್ನ ಹೆಸರು ಯಾಕೆ ಹೇಳ್ಕೊ ಓಡಾಡ್ತೀಯಾ ಏನಕ್ಕೆ ಅಂತ ಕೇಳೋರು. ಕೇಳಿದಾಗ ಏನು ಮಾಡೋರೆ, ಏನು ಮಾಡೋರೆ, ಬ್ಯಾಂಕ್ ಹೋಗ್ಬಿಟ್ಟು ಯಾವುದೋ ಹುಡುಗ ಕರ್ಕೊಂಬಂದು ಹಿಂಗೆ ಮಾಡ್ದಂಗೆ ಹೊಡೆದಾಕ್ಬಿಟ್ಟು ಹೊಂಟೋಗೋಣ. ಅಲ್ಲಿ ಜೊತೆಲಿ ಬಂದಿರೋರು ಅವ್ರ ಹುಡುಗರು ಅಲ್ವಾ, ಗೊತ್ತಿರೋ ಹುಡುಗರಲ್ಲ? ಗೊತ್ತಿರೋ ಹುಡುಗರು ಯಾರಿಗೂ ಮಾಡಲ್ಲ. ಅವನು ಅಂತ ಕೆಟ್ಟ ಕೆಲಸ ಮಾಡೇ ಇಲ್ಲ. ಕಾರ್ತಿಕಣ್ಣ ಕೆಟ್ಟ ಕೆಲಸ ಅಂತೂ ಮಾಡೇ ಇಲ್ಲ. ಯಾರಿಗೆ ಪ್ರವೀಣ್ ಜೊತೆ ಬಂದಿರೋ ಯಾರಂತ ಗೊತ್ತಿಲ್ಲ. ಒಟ್ಟಲ್ಲಿ ಅವ್ರಿಗೆ ಕಾರ್ತಿಕಣ್ಣ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲದವ್ರನ್ನ ಕರ್ಕೊಂಡ್ಬಂದು ವ್ಯವಹಾರ ಮಾಡ್ದಂಗೆ. ಇವ್ರು ಕಾರ್ತಿಕಣ್ಣ ಯಾರು ನಮ್ಗೆ ಯಾರು ಅಂತ ಗೊತ್ತಿಲ್ಲ ಅಂತ ಇರ್ತಲ್ಲ, ಅವ್ರನ್ನ ಕರ್ಕೊಂಡ್ಬಂದು ವ್ಯವಹಾರ ಮಾಡ್ದಂಗೆ. ಅವ್ರಿಗೆ ಕಾರ್ತಿಕಣ್ಣನ ಹೆಸರು ಅವ್ರು ಒಳ್ಳೆ ಮನುಷ್ಯ ಅಂತ ಗೊತ್ತಿರೋಲ್ಲ, ಅವ್ರನ್ನ ಕರ್ಕೊಂಡ್ಬಂದು ಅವ್ನು ಹಿಂಗೆ ಮಾಡ್ಬಿಡು ಅಂತ ಅಂದಂಗೆ ವ್ಯವಹಾರ ಮಾಡ್ದಂಗೆ ಮಾಡಿರೋದು ಅಷ್ಟೇ. ಜೊತೆಲಿ ಇದ್ದವ್ರೆ ಮಾಡಿರ್ತಾನೆ ಅಷ್ಟೇ, ಯಾರು ಮಾಡಿಲ್ಲ. ಜೊತೆ ಇದ್ದವ್ರೆ. ನನ್ನ ಹೆಸರು ಸಾಗರ್ ಅಂತ.